ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. Boss, she is the one who was with you when I was in video conference with you last month. ಎನ್ನಲು ಅಂದರೆ ಬಾಸ್, ಇವಳು ಅವಳೇನಾ ಹೋದ ತಿಂಗಳು ನಾನು ವಿಡಿಯೋ ಕಾನ್ಫರೆನ್ಸ್ನಲ್ಲಿದ್ದಾಗ ತಮ್ಮ ಜೊತೆ ಇದ್ದವಳು ಅಂತ ಕೇಳ್ದ ಫೆಬ್. ವಿಚ್ ವಿಡಿಯೋ ಕಾನ್ಫರೆನ್ಸ್? ಐ ಡೋಂಟ್ ರಿಮೆಂಬರ್. ಯಾವ ವಿಡಿಯೋ ಕಾನ್ಫರೆನ್ಸ್ ನನಗೆ ನೆನಪಿಲ್ಲ ಎಂದ ಗೌರವ್. ಬಾಸ್, ವೆನ್ ಯು ಆರ್ in Karnataka, I was in video conference call with you. Someone was laughing beside you and you said bye bucket. ಎಂದವನ ನೋಡಿ, ಅಂದರೆ ಬಾಸ್, ನೀವು ಕರ್ನಾಟಕದಲ್ಲಿದ್ದಾಗ ನಾನು ನಿಮ್ಮೊಂದಿಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿದ್ದೆ, ಯಾರೋ ನಿಮ್ಮ ಪಕ್ಕ ನಗ್ತಿದ್ರು, ಮತ್ತು ನೀವು ಬಾಯ್ ಬಕೆಟ್ ಅಂದಿರಿ ಅಂದ. ಇಟ್ಸ್ ನಾಟ್ ಬಾಯ್ ಬಕೆಟ್, ಇಟ್ಸ್ ಬಾಯ್ ಬಡ್ಕಿ ಎಂದು ಆ ದಿನ ಹೇಳಿದಂತೆಯೇ ಉತ್ತರಿಸಲು, ಬಾಸ್, ಸೇಮ್ ಡೈಲಾಗ್ ಯು ಸೆಡ್ ಆನ್ ದಟ್ ಡೇ ಟು ಎಂದು ನೆನಪಿಸಲು ಅವನ ಬಳಿ ಇದ್ದ ರೆಕಾರ್ಡೆಡ್ ವಿಡಿಯೋ ಕಾಲ್ ತೋರಿಸಿದ್ದ ಫೆಬೆಸ್ಟಿಯನ್. ಬಾಸ್, ಇದೇ ಡೈಲಾಗ್ ಹೇಳಿದ್ದು ಅವತ್ತು ಸಹ ನೀವು ಅಂತ ರೆಕಾರ್ಡೆಡ್ ವಿಡಿಯೋ ತೋರಿಸ್ದ. ಆದರೆ ಅದರಲ್ಲಿ ಚಂದು ಬಿದ್ದಿರಲಿಲ್ಲ, ಬದಲಾಗಿ ನಗು ಮತ್ತು ಆ ಬಾಯಿ ಬಕೆಟ್ ಡೈಲಾಗ್ ಜೊತೆ ಗೌರವ್. ಏನಾಯಿತು ಬಾಯಿ ಬಡ್ಗಿ ಎಂದಿದ್ದು ಮಾತ್ರ ಸರಿಯಾಗಿ ರೆಕಾರ್ಡ್ ಆಗಿತ್ತು. ನೋಡ್ದವನು ಪುನಃ ಅದೇ ವಿಡಿಯೋ ನೋಡ್ದ. ಒಮ್ಮೆ ಫೋಮ್, ಒಮ್ಮೆ ವೆಬ್ ಮುಖ ನೋಡ್ತಾ, ನನಗೆ ಎಲ್ಲೋ ಒಂದು ಅನುಮಾನ ಇತ್ತು, ಈಗ ಚೂರು ಬಲವಾಗ್ತದೆ. ಈ ಬಾಯಿ ಬಡ್ಕಿನ ನಾನು ಅದಾಗಲೇ ಮೀಟ್ ಮಾಡಿದ್ದೇನಾ? ಮತ್ತು ಯಾಕೆ ಅವಳು ಏನೂ ಹೇಳ್ತಿಲ್ಲ? ಅಥವಾ ಇವಳಂತೆಯೇ ಬೇರೆ ಯಾರ್ದು ನನ್ನ ಲೈಫ್ನಲ್ಲಿ ಬಂದಿದ್ರಾ? ಅವರನ್ನು ಕೂಡ ಬಾಯಿ ಬಡ್ಕೆ ಅಂತಿದ್ನಾ? ಹಾಗಾದರೆ ಯಾರದು? ಯಾರು ನನ್ನ ರೂಮಲ್ಲಿರೋಕ್ಕೆ ಸಾಧ್ಯ? ನಾನು ಕರ್ನಾಟಕದಿಂದ ಬಂದಮೇಲೆ ಅಲ್ಲಿ ನಡೆದ ಘಟನೆಗಳು ಯಾಕೆ ನನ್ನ ನೆನಪಿಲ್ಲ? ಅಲ್ಲೇನಾಯಿತು? ಈ ಚಂದನ ನಿಜಕ್ಕೂ ಯಾರು? ಅವಳು ಯಾಕೆ ಆಗಾಗ ನನ್ನ ನೋಡಿ ಎಮೋಷ್ನಲ್ ಆಗ್ತಾಳೆ? ಮೊದಲ ಬಾರಿ ಸಿಕ್ಕಿದಾಗ ಕೂಡ ನನ್ನ ನೋಡಿ ಅಪ್ಪಿ ಹತ್ತಳು. ಅವಳಿಗೆ ಮುಂಚೆಯಿಂದ ನನಗೆ ಗೊತ್ತಿದ್ರೂ ಯಾಕೆ ಏನು ಹೇಳ್ತಿಲ್ಲ ಇವಳು ಎಂದು ನೂರಾರು ಪ್ರಶ್ನೆ ಮನಸ್ಸಲ್ಲೇ ಉಕ್ಕಿತ್ತು ಅವನಿಗೆ. ಸರ್, ವಾಟ್ ಹ್ಯಾಪೆಂಡ್ ಎಂದು ವೆಬ್ ಕೇಳುವಾಗ, ಥ್ಯಾಂಕ್ಸ್, ಡು ಯು ಹ್ಯಾವ್ ಎನಿ ಫರ್ದರ್ ಇನ್ಫೋ ಅಂತ ಕೇಳ್ದ. ಅಂದರೆ ಥ್ಯಾಂಕ್ಸ್, ನಿನ್ನ ಬಳಿ ಇನ್ನೇನಾದರೂ ಮಾಹಿತಿ ಇದೆಯಾ ಅಂತ ಕೇಳಲು, ನೋ ಸರ್ ಎಂದು ಕೆಲ ತುಟಿ ಮೇಲೆ ಮಾಡಿದ ವೆಬ್. ಓಕೆ, ಡು ಯು ಹ್ಯಾವ್ ಐಡಿಯಾ ಹೌ ವಾಸ್ ಮೈ ಲಾಸ್ಟ್ ಕರ್ನಾಟಕ ವಿಸಿಟ್ ಎಂದು ಕೇಳಲು, ಓಕೆ, ನಿಂಗೇನಾದರೂ ಐಡಿಯಾ ಇದೆಯಾ ಕಳೆದ ಬಾರಿ ನನ್ನ ಕರ್ನಾಟಕ ವಿಸಿಟ್ ಹೇಗಿತ್ತು ಅಂತ ಎಂದು ಕೇಳಲು, ನೋ ಐಡಿಯಾ ಸರ್ ಎಂದು ಬಿಟ್ಟನು. ಓಕೆ, ಥ್ಯಾಂಕ್ಸ್ ಎಂದು ಅಲ್ಲಿಂದ ಹೊರಟವನ ತಲೆಯಲ್ಲಿ ಚಂದು ಯಾರು ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿತ್ತು. ಹೇಳಿದ್ದೆ ಅಲ್ವಾ, ವೆಬ್ ಮಾತು ಮುಂದೆ ಯೂಸ್ ಆಗುವುದು ಅಂತ. ಆ ಸಮಯ ಇವತ್ತು ಬಂದಿತ್ತು ಅಷ್ಟೆ. ಹಾಗೆ ಎಲ್ಲರೂ ಮನೆಯತ್ತ ಸಾಗಿದರು. ಆ ದಿನ ಚಂದು ಗೌರವ್ ಜೊತೆ ಬರ್ದೆ ಯುವನ ಜೊತೆ ಕಾರ್ ಹೊಕ್ಕಿದಳು. ಹಾಗೆ ಗೌರವ್ ಸಮರ್ ಜೊತೆ ವಾಪಸ್ಸಾದನು. ಕೌಶಿಕ್ ಕೂಡ ಚಂದು ಕಾಂಟ್ಯಾಕ್ಟ್ ತೆಗೆದುಕೊಂಡು ಅವನ PA ಸೋಹನ್ ಜೊತೆ ಹೊರಟನು. ಒಂದೆರಡು ದಿನ ಚಂದು ಕೈಗೆ ಸಿಗಲೇ ಇಲ್ಲ. ಈತ ಯೋಚಿಸಿ ಗೌರವ್ ಮನಸ್ಸಲ್ಲಿ ಅವಳಿಗಾಗಿ ಉಳಿದಿರುವುದು ಪ್ರೀತಿ ಎಂದು ತಿಳಿಯಲೇಬೇಕಾಯಿತು. ತನ್ನ ಅಣ್ಣನ ಮಗಳ ಒಪ್ಪಿಗೆಗಾಗಿ ಕರೆ ಮಾಡ್ದ. 2 ದಿನದಿಂದ ಹುಡುಗಿ ಸಿಕ್ಕಿರಲಿಲ್ಲ. ಹಲೋ ಗೌರವ, ಹೇಗಿದ್ಯಪ್ಪ? ಅಜ್ಜಿ ವಸುಂಧರಾ ಕೇಳಿದ್ರು. ನಾನು ಚೆನ್ನಾಗಿದ್ದೀನಿ. ಹಿಟ್ಲರ್ ಹೇಗಿದ್ದಾರೆ? ಇಂಚು ಹೇಗಿದ್ದಾರೆ ಅಂತ ಕೇಳ್ದ. ಅವರು ಆರಾಮಾಗಿದ್ದಾರೆ ಎಂದು ಉತ್ತರಿಸಿ, ಅಲ್ಲೆಲ್ಲ ಆರಾಮ ಕೇಳಿದ್ರು ಅಜ್ಜಿ. ಹೌದು, ಇಂಚು ಹತ್ರ ಮಾತಾಡಬೇಕು, ಫೋನ್ ಕೊಡಿ ಅಂತ ಕೇಳ್ದ. ಅವಳು ಸಮ್ಮರ್ ಕ್ಯಾಂಪ್ನಲ್ಲಿದ್ದಾಳೆ ಕಣೋ, ಇನ್ನೂ 2 ವಾರದಲ್ಲಿ ಬರ್ತಾಳೆ, ಬಂದರೆ ಮಾತಾಡಿಸ್ತೀನಿ ಎಂದು ಸುಳ್ಳು ಹೇಳಿದ್ರು ಅಜ್ಜಿ. ಏನು ಸಮ್ಮರ್ ಕ್ಯಾಂಪ್, ಯಾವಾಗ ಕೇಳಿದ್ರು ಅದೇ ಹೇಳ್ತೀರಾ? ನಾನೀಗ ಅವಳ ಹತ್ರ ಮಾತಾಡಬೇಕು, ಕೊಡಿ ಫೋನು ಅಂತ ರೇಗ್ದ. ಅವಳು ಸಮ್ಮರ್ ಕ್ಯಾಂಪ್ ಹೌಸ್ನಲ್ಲಿದ್ದಾಳೆ ಕಣೋ, ಸಂಜೆ ಮಾಡಿಸ್ತೀನಿ ಆಯಿತಾ ಎಂದವರ ಮಾತಿಗೆ, ಇವತ್ತು ಸಂಜೆ ಅವಳು ನನ್ನ ಹತ್ರ ಮಾತಾಡಿಲ್ಲ ಅಂದರೆ ನಾನು ಅಲ್ಲಿಗೆ ಬರಬೇಕಾಗತ್ತೆ ಪಕ್ಕ ಎಂದು ವಾರ್ನ್ ಮಾಡಿ ಕರೆ ಕಟ್ ಮಾಡ್ದ. ಅವನಿಗೂ ತಾಳ್ಮೆ ಇರಲಿಲ್ಲ. ಈಗ ಅವನು ತಿಳ್ಕೊಳ್ಳೇಬೇಕಲ್ವ ಏನಾಯಿತು ನಿಜಕ್ಕೂ ಕರ್ನಾಟಕದಲ್ಲಿ ಅಂತ. ಅದರ ಜೊತೆಗೆ ಚಂದು ಬಗ್ಗೆ ಕ್ಲಾರಿಟಿ ಬೇಕಲ್ವ ಇಂಚು ಕಡೆ ಅಂತ. ಅವಳ ಸಿಗ್ನಲ್ ಬೇಕಿತ್ತಲ್ವ, ಗ್ರೀನ್ ಸಿಗ್ನಲ್. ಅದಕ್ಕೆ ಸ್ವಲ್ಪ ತಾಳ್ಮೆ ಕಳ್ಕೊಂಡಿದ್ದ ಅಷ್ಟೆ. ಏನೋ ಆಗಿದೆ ಕಣ್ರಿ, ಅದಕ್ಕೆ ಅವನು ಇಂಚು ಬಳಿ ಮಾತಾಡೋಕೆ ಕೇಳ್ತಿದ್ದಾನೆ ಎಂದು ಅಜ್ಜಿ ಚಂದುಗೆ ಕಾಲ್ ಮಾಡಲು ಎಲ್ಲ ತಿಳಿದವಳು, ಅವರು ನನ್ನ ಪ್ರೀತಿಸ್ತಿದ್ದಾರೆ ಅಜ್ಜಿ, ಅದಕ್ಕೆ ಇಂಚು ಪರ್ಮಿಷನ್ ಕೇಳೋಕ್ಕೆ ಕಾಲ್ ಮಾಡ್ತಿದ್ದಾರೆ. ಎಲ್ಲ ಸರಿಯಾಗುವುದು, ನೀವು ವರಿ ಆಗಬೇಡಿ
ಇಂಚು ಥರ ಮಾತಾಡೋಕ್ಕೆ ಶಶಾಂಕ್ ಸರ್ ಬಳಿ ಕೇಳ್ತೀನಿ, ಅವ್ರು ಇಮಿಟೇಟ್ ಮಾಡ್ತಾರೆ ಎಂದು ಧೈರ್ಯ ತುಂಬಿ ಇಂಚು ಓಕೆನಾ ಅಂತ ಕೇಳಲು, ಇಷ್ಟವಿಲ್ಲದಿದ್ದರೂ ಸಮ್ಮರ್ ಕ್ಯಾಂಪ್ನಲ್ಲಿದ್ದಾಳೆ, ನಿನ್ನ ಗೌರವನ ಕೇಳ್ತಾನೆ ಇರ್ತಾಳೆ ಎಂದು ಬೇಸರ ಪಟ್ಟರು. ಎಲ್ಲ ಸರಿ ಹೋಗುತ್ತೆ, ಹುಷಾರು ಎಂದು ಕರೆ ಕಟ್ ಮಾಡಿ ಹಿಂದೆ ತಿರುಗಲು ಗೌರವ್ ನಿಂತಿದ್ದ. ಕಕ್ಕಾಬಿಕ್ಕಿಯಾಗಿ ಬೆವರಿದ್ಲು ಚಂದು. ಏನು ಕೇಳಿಸ್ಕೊಂಡು ಅಂತ ಭಯ ಶುರುವಾಗಿತ್ತು ಅವಳಿಗೆ. ಚಂದನ, ನಾಳೆ ಆಫೀಸ್ ಹಿಂದೆ ಇರುವ ಆಕ್ವಾ ರೆಸ್ಟೋರೆಂಟ್ಗೆ ಬರ್ತೀಯಾ? ನಿನ್ನ ಜೊತೆ ನನ್ನ ಲೈಫ್ ಡಿಸೈಡ್ ಮಾಡೋದಿದೆ. ಕೇಳಿದವನ ಮಾತಿಗೆ ಮನಸ್ಸಲ್ಲೇ ಖುಷಿ ಕಂಡವಳು, ನಾನು ಬರೋಕ್ಕಾಗಲ್ಲ ಎಂದು ಹೋಗಲು ಅಡ್ಡ ಬಂದಿದ್ದ. ಯಾಕೆ ಎಂದವನ ಮುಖ ನೋಡಲು ಇಚ್ಛಿಸದೆ ಹೊರಡಲು ಎಡಕ್ಕೂ ಸಾಗೋಕ್ಕಾಗದು, ಬಲಕ್ಕೂ ಸಾಗಲಾಗದು, ಅಡ್ಡ ನಿಂತು ಮಾತು ಶುರು ಮಾಡ್ದ. ಮಾತಾಡೋಕೆ ಇಷ್ಟವಿಲ್ಲದ ಕಾರಣ ಏನು ಮಿಸ್ ಚಂದನವನದ ಚಂದನಾಗೆ? ಕೇಳಿದವನಿಗೆ ಉತ್ತರಿಸಲಿಲ್ಲ ಅವಳು. ಮೂಗಿನ ತುದಿಯಲ್ಲೇ ಕೋಪ ಕೂತಿರುತ್ತೆ ಅಲ್ವಾ, ಕೋಪಕ್ಕೆ ಬಿಡುಗಡೆ ಕೊಡೋಕ್ಕಾಗಲ್ವಾ ಸುರಸುಂದರಾಂಗಿಗೆ? ಅವಳಂತೆಯೇ ಅವಳಂತೆಯೇ ಮಾತಾಡಲು ಶುರು ಮಾಡಿದ್ದ. ಆದರೆ ಆ ಕಡೆಯಿಂದ ಯಾವ ರೆಸ್ಪಾನ್ಸ್ ಸಿಗಲಿಲ್ಲ. ಕೆಲವೊಮ್ಮೆ ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋ ಗಾದೆ ಸುಳ್ಳು ಅನಿಸುತ್ತೆ ಎನ್ನುತ್ತಾ ಅವಳ ನೋಡಿ ನಕ್ಕವ. ಈ ಮಾಯಾನಗರದ ಮಾತಿನ ಮಲ್ಲಿ ಮಾತಾಡುವಾಗ ಎಂದು ಅವನೇ ಉತ್ತರ ಕೂಡ ಕೊಟ್ಟಿದ್ದ. ಅವಳಂತೂ ಕೈ ಕಟ್ ಬಾಯಿ ಮುಚ್ಚೆನ್ನುವಂತೆ ನಿಂತಿದ್ದಳು. ಕಿವಿಗೆ ನಿನ್ನ ಹಿತವಚನ ಕೇಳದೆ ಇರೋಕ್ಕಾಗಲ್ಲ, ಕಣ್ಣಿಗೆ ನಿನ್ನ ಕೋಪ ಕೊಂಕು ನೋಡದೆ ಇರೋಕ್ಕೆ ತುಂಬ ಕಷ್ಟ, ಇನ್ನು ಈ ಕೈಗೆ ಎನ್ನುತ್ತಾ ಅವಳ ಕೈ ಹಿಡಿದು ನೋಡಲು ಅದಾಗಲೇ ರೆಪ್ಪೆ ಬಾಗಿಸಿ ಬಾಗಿಲತ್ತ ನೋಡ್ತಿದ್ಲು. ಇನ್ನು ಏನೇನೋ ಅನಿಸುತ್ತೆ ಈ ಮ್ಯಾಜಿಕ್ ಲ್ಯಾಂಡ್ ಮಾಯಾಗಾತಿನ ನೋಡಿದ್ರೆ ಎನ್ನುತ್ತಾ ಅವಳ ಮನಸ್ಸಿನಲ್ಲಿ ಇನ್ನು ಅವನ ಮೇಲೆ ಕೋಪ ಹೋಗದಿರಲು, ಎಲ್ಲದಕ್ಕೂ ಉತ್ತರ ನಾನು ನಾಳೆ ಕೊಡ್ತೀನಿ, ಬಾಯ್ ಬಡ್ಕಿ, ನಾಳೆ ರೆಡಿಯಾಗಿರು, ನಾನೇ ನಿನ್ನ ಪಿಕ್ ಮಾಡ್ತೀನಿ ಶಾರ್ಪ್ 5 ಗಂಟೆಗೆ ಈವ್ನಿಂಗ್ ಎಂದು ಹೇಳಿ ಹೋಗಲು ಮತ್ತೆ ವಾಪಸ್ಸಾಗಿ ಸನಿಹಕ್ಕೆ ಬರ್ತಿದ್ದವನ ನೋಡ್ತಾ ಹಿಂದೆ ಹೋದವಳು ಕಡೆಗೂ ಟೇಬಲ್ ಒಂದರ ಮುಂದೆ ಶರಣಾದಳು. ನೀನು ಮೇಲಿರೋ ಎಲ್ಲ ಫೀಲಿಂಗ್ಸ್ಗೆ ಆನ್ಸರ್ ಒಂದೇ, ಮತ್ತು ನಾಳೆ ಉತ್ತರ ಸಿಗುತ್ತೆ, ವೆಯ್ಟ್ ಆ್ಯಂಡ್ ವಾಚ್, ಬಾಯ್ ಬಡ್ಕಿ ಎಂದು ಹೇಳಿ ಇನ್ನ ಸನಿಹ ಬಂದವ. ಸಿ ಯು ಸೂನ್ ಎಂದು ನಗಲು ಅವನ ನೋಡಿ ಉಗುಳು ನುಂಗಿದವಳು, ಇದ್ಯಾವ ರೀತಿಯ ಕಾಟನು ಡಕಾಯತ ದಾಮೋದರ ಎಂದು ಗೊಣಗುತ್ತಿದ್ದವಳ ಕೆನ್ನೆ ಮೇಲೆ ಕೈ ಹಾರಿಸಲು ಮುಂದಾಗಿ ಮತ್ತೆ ಅವಳ ಮಾತು ನೆನಪಿಸ್ಕೊಂಡು, ನಿನಗಾಗಿ ಕಾಯ್ದಿರ್ತೀನಿ ಎನ್ನುತ್ತಾ ಹೊರಟನು. ಅವಳಿಗೆ ಹೇಳೋಕ್ಕಾಗದ ಖುಷಿ ನಿಜ. ಓಡಿ ಬಂದು ಮೀಟಿಂಗ್ ಮಾಡ್ತಿದ್ದ ಯುವನ ರೂಮ್ಗೆ ಬಂದಿದ್ದಲ್ದೆ, ಯುವ ಅಣ್ಣ ಬೇಗ ಬನ್ನಿ ಎನ್ನಲು ಮೀಟಿಂಗ್ನಲ್ಲಿದ್ದವರೆಲ್ಲರೂ ಮುಖ ನೋಡಿಕೊಂಡ್ರೆ ಯುವ ಏನೊಂದು ಹೇಳದೆ ಸಿ ಯು ಆಲ್ ಎಂದು ಹೊರಗಡೆ ಬಂದು ಅವಳ ಮಾತು ಕೇಳಿ ಅವಳಿಗಿಂತ ಹೆಚ್ಚು ಅವನೇ ಖುಷಿಪಟ್ಟ. ನಾಳೆ ನಮ್ಮ ಹುಡುಗಿ ಲವ್ ಸ್ಟೋರಿಗೆ ಬೀಜಿ ಅಪ್ನೆ ಸಿಗುತ್ತೆ, ಅದಾದಮೇಲೆ ಅವನು ನಿನ್ನವನೇ, ನೆನಪಿನ ಶಕ್ತಿ ಇನ್ನು ಬೇಗ ವಾಪಸ್ಸಾಗತ್ತೆ, ಅವನ ಮನಸ್ಸಿನ ಮಾತು ಅವನಿಗೆ ಅರ್ಥ ಆಗತ್ತೆ, ಮಿಸಸ್ ಭಟ್ರು ಇನ್ಮೇಲೆ ಬೇಗ ನೆನಪನ್ನು ವಾಪಸ್ ತರಿಸಬಹುದು ಎಂದು ಧೈರ್ಯ ತುಂಬುವಾಗಲೇ ಬೇಗ ಅವ್ರ ಹಳೆ ನೆನಪು ಬಂದರೆ ಸಾಕು ಎನ್ನುತ್ತಾ ನಗಲು ಕೌಶಿಕ್ ಕಾಲ್ ಬಂದಿತ್ತು ಚಂದುಗೆ. ಹೇಳಿ ಕೌಶಿಕ್ ಎನ್ನಲು, ತುಂಬ ಅರ್ಜೆಂಟ್, ನಿಮ್ಮ ಆಫೀಸ್ ಹಿಂದೆ ಇರುವ ಕೆಫೆಗೆ ಬರ್ತೀರಾ, ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು ಎನ್ನಲು ಏನೋ ಇಂಪಾರ್ಟೆಂಟ್ ವಿಚಾರ ಅಂತ ಹೋದ್ಲು. ಮುಂದೆ ನೆಕ್ಸ್ಟ್ ವಾರ ನಿಮ್ಮ ಭಟ್ರಿಗೆ ನೆನಪು ಬರುತ್ತೆ, ಓಕೆನಾ? ಸೊ ಸಿಗೋಣ. ಸದ್ಯಕ್ಕೆ ಇವತ್ತು ವಾಯ್ಸ್ ಕೊಟ್ಟಿದ್ದೀನಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಮತ್ತೆ ಸಿಗೋಣ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.